ರಾಮನಗರದಲ್ಲಿ ವಕೀಲರು ವರ್ಸಸ್ ಪೊಲೀಸರ ಸಂಘರ್ಷ ತಾರಕಕ್ಕೇರಿತ್ತಲ್ಲ. ವಕೀಲರು ಪಟ್ಟು ಹಿಡಿದು ಕೂತಿದ್ರು ಐಜೂರು ಪಿಎಸ್ಐ ಸಸ್ಪೆಂಡ್ ಆಗಲೇಬೇಕು ಅಂತ ಹೇಳಿ. ಅದರಂತೆ ಐಜೂರು ಪಿಎಸ್ಐ ಸಸ್ಪೆಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಫಿಷಿಯಲ್ ಆಗಿ ಇನ್ನೂ ಕೂಡ ಕನ್ಫರ್ಮೇಷನ್ ಸಿಗಬೇಕು. ವಕೀಲರ ಒತ್ತಡಕ್ಕೆ ಸರ್ಕಾರ ಮಣಿದು ಈ ಕ್ರಮವನ್ನ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. 40 ವಕೀಲರ ವಿರುದ್ಧ ಎಫ್ಐಆರ್ ಅನ್ನು ಹಾಕಿದ್ರು ಪಿಎಸ್ಐ ತನ್ವೀರ್ ಅವರು. ಪಿಎಸ್ಐ ತನ್ವೀರ್ ವಿರುದ್ಧ ಕ್ರಮ ಆಗಲೇಬೇಕು, ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ವಕೀಲರು ಪಟ್ಟು ಹಿಡಿದು ಕೂತಿದ್ರು. ಇನ್ಫ್ಯಾಕ್ಟ್ ನಾಳೆ ವಿಧಾನಸೌಧ ಚಲೋ ಕೂಡ ಹಮ್ಮಿಕೊಂಡಿದ್ದಾರೆ. ಆಲ್ರೆಡಿ ಈಗ ಸರ್ಕಾರದಿಂದ ಕ್ರಮ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ರಾಮನಗರದಲ್ಲಿ ಭಾರೀ ಪ್ರತಿಭಟನೆ ಆಗಿತ್ತು. ಆ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ರು ಆರ್ ಅಶೋಕ್ ಅವರು ಹಾಗೆಯೇ ಕುಮಾರಸ್ವಾಮಿ ಅವರು. ವಿಪಕ್ಷಗಳು ವಕೀಲರ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ವು. ವಿಧಾನಸಭೆಯಲ್ಲೂ ಕೂಡ ನಿನ್ನೆ ಈ ವಿಷಯ ಚರ್ಚೆ ಆಗಿತ್ತು. ಪಿಎಸ್ಐ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿಪಕ್ಷಗಳು ಸಭಾತ್ಯಾಗವನ್ನು ಮಾಡಿದ್ವು. ಈಗ ಪಿಎಸ್ಐ ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶ ಕೊಟ್ಟಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜ್ಞಾನವಾಪಿ ಕೋರ್ಟ್ ತೀರ್ಪಿಗೆ ಸಂಬಂಧಪಟ್ಟಂತೆ ಆ ಪೋಸ್ಟ್ ವಿಷಯವಾಗಿನೇ ಈ ಒಂದು ಸಂಘರ್ಷ ಸ್ಟಾರ್ಟ್ ಆಗಿದ್ದಲ್ಲಿ 40 ವಕೀಲರ ವಿರುದ್ಧ ಎಫ್ಐಆರ್ ಆಗುತ್ತೆ. ಸೊ ಎಫ್ಐಆರ್ ಹೆಂಗೆ ಹಾಕಿದ್ರಿ ನೀವು, ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ವಕೀಲರು ಪಟ್ಟು ಹಿಡಿದು ಕೂತ್ರು. ಅದ್ರ ಜೊತೆಯಲ್ಲಿ ಐಜೂರು ಪಿಎಸ್ಐ ಸಸ್ಪೆಂಡ್ ಮಾಡಬೇಕು ಅಂತಲೂ ಕೂಡ ಪಟ್ಟು ಹಿಡಿದು ಕೂತ್ರು. ದೊಡ್ಡ ಮಟ್ಟದಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ವಕೀಲರು ವರ್ಸಸ್ ಪೊಲೀಸರ ನಡುವೆ ಸಂಘರ್ಷ ಉಂಟಾಯಿತು. ಎಸ್ಪಿ 48 ಗಂಟೆ ಟೈಮ್ ಕೊಡಿ, ಅಕಸ್ಮಾತ್ ಪಿಎಸ್ಐ ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ನಾವು ಕ್ರಮ ತಗೋತೀವಿ, ನೀವು ಕೇಳ್ದಂಗೆ ಸಸ್ಪೆಂಡ್ ಮಾಡಿಬಿಡ್ತೀವಿ ಅಂತಲೂ ಕೂಡ ಒಂದು ಗಡುವನ್ನು ಕೊಟ್ಟಿದ್ರು. ವಿಚಾರಣೆ ಮಾಡಬೇಕು ಫಸ್ಟು, ಏಕಾಏಕಿ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಲೂ ಎಸ್ಪಿ ಹೇಳಿದ್ರು ಮೊನ್ನೆ. ಅದಕ್ಕೆ ವಕೀಲರು ಪಟ್ಟು ಸಡಿಲಿಕೆ ಮಾಡಲಿಲ್ಲ. ನಾವು ಸಸ್ಪೆಂಡ್ ಆಗೋ ತನಕ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತಾನೆ ಪಟ್ಟು ಹಿಡಿದು ಕೂತಿದ್ರು. ಇನ್ಫ್ಯಾಕ್ಟ್ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದು ಇವತ್ತು ವಿಧಾನಸೌಧ ಚಲೋ ಮಾಡಬೇಕು ಅಂತ ಹೇಳಿ. ಬಟ್ ಮೊನ್ನೆ ವಿಸಿಟ್ ಮಾಡಿದಾಗ ಕುಮಾರಸ್ವಾಮಿ ಅವರು ಮತ್ತೆ ಆರ್ ಅಶೋಕ್ ಅವರೊಂದು ಭರವಸೆ ಕೊಟ್ಟಿದ್ರು, ಸದನದಲ್ಲಿ ಈ ವಿಷಯ ನಾವು ಪ್ರಸ್ತಾಪ ಮಾಡ್ತೀವಿ, ನೋಡೋಣ, ಅಲ್ಲಿ ತನಕ ನಿಮ್ಮ ಹೋರಾಟ ಕೈ ಬಿಡಿ ಅಂತ ಹೇಳಿದ್ರು. ಆದರೆ ಹೋರಾಟ ಕೈ ಬಿಟ್ಟಿರಲಿಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಕ್ರಮ ಆಗಲೇಬೇಕು, ಪಿಎಸ್ಐ ಸಸ್ಪೆಂಡ್ ಆಗಬೇಕು ಅಂತ ಹೇಳಿ ವಕೀಲರು ಉಗ್ರ ರೀತಿಯಲ್ಲೇ ಹೋರಾಟ ಮಾಡಿದ್ರು. ಈಗ ಸರ್ಕಾರದ ಆದೇಶ ಇದೆ ಅಂತ ಮಾಹಿತಿ ಸಿಕ್ಕಿದೆ. ಅಫಿಷಿಯಲ್ ಆಗಿ ನಿಮ್ಗೆ ಏನ್ ಮಾಹಿತಿ ಸಿಕ್ಕಿದೆ? ಶರ್ಮಿತಾ, ಏನಂದ್ರೆ ರಾಮನಗರದಲ್ಲಿ ವಕೀಲರು ಮತ್ತೆ ಪೊಲೀಸರ ನಡುವೆ ನಡೀತಾ ಇದ್ದಂತ ಒಂದು ತಿಕ್ಕಾಟ ಇವತ್ತಿಗೆ ಅಂತ್ಯ ಕಾಣುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾಕೆಂದ್ರೆ ಏನು ವಕೀಲರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ ಎನ್ನುವಂತ ವಿಚಾರ ಕೂಡ ಈಗ ಲಭ್ಯ ಆಗ್ತಾ ಇದೆ. ಅಂದ್ರೆ ಐಜೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತ ತನ್ವೀರ್ ಹುಸೇನ್ ರನ್ನ ಅಮಾನತನ್ನ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ನಾಳೆಗೆ ಬೆಂಗಳೂರಿನಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನ ವಕೀಲರು ಹಮ್ಮಿಕೊಂಡಿದ್ರು. ವಿಧಾನಸೌಧ ಚೆಲೋಗೂ ಕೂಡ ಕರೆಯನ್ನ ಕೊಡಲಾಗಿತ್ತು. ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಳೆದ ದಿನ ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಬಿಜೆಪಿಯ ಎಲ್ಲ ಶಾಸಕರು ಮತ್ತೆ ವಿಪಕ್ಷ ನಾಯಕರು ಕೂಡ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗ ಲೋಕಸಭಾ ಚುನಾವಣೆ ಕೂಡ ಸಮೀಪದಲ್ಲೇ ಇದೆ. ಹಾಗಾಗಿ ಈ ಒಂದು ಇಶ್ಯೂ ರಾಜ್ಯಾದ್ಯಂತ ಏನು ಹಬ್ಬಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಎನ್ನುವಂತ ಮಾಹಿತಿಯನ್ನ ಪಡೆದಿರುವಂತ ಗೃಹ ಸಚಿವರು ಈಗ ತನ್ವೀರ್ ಹುಸೇನ್ ರನ್ನ ಅಮಾನತು ಮಾಡ್ಲಿಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿದ್ದಾರೆ. ಹಾಗೆ ಅಮಾನತನ್ನು ಕೂಡ ಮಾಡಿದ್ದಾರೆ. ಇವತ್ತು ಅದನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ ಎನ್ನುವಂತ ವಿಚಾರ ಕೂಡ ಈಗ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಏನು ನಾಳೆಯ ಒಂದು ಬಂದ್ಗೆ ಬಂದ್ ವಕೀಲರು ತಮ್ಮ ಕೋರ್ಟ್ ಕಲಾಪಗಳನ್ನ ಬಂದ್ ಮಾಡಿ ಬೆಂಗಳೂರಿನಲ್ಲಿ ಬೃಹತ್ ಮಟ್ಟದ ಹೋರಾಟಕ್ಕೆ ಏನು ಕೈ ಹಾಕ್ತಾ ಇದ್ರು, ಅದನ್ನು ಕೂಡ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಪಿಎಸ್ಐ ಅನ್ನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ಎಲ್ಲ ವಿಚಾರವಾಗಿ ಗೃಹ ಸಚಿವರು ಅಧಿಕೃತವಾಗಿ ಮಾಹಿತಿಯನ್ನ ಕೊಡಬೇಕಾಗಿದೆ. ಎಸ್ಪಿ 48 ಅವರ್ಸ್ ಒಂದು ಗಡುವು ಕೊಟ್ಟಿದ್ರಲ್ಲ, ಅವ್ರ ವಿಚಾರಣೆ ಎಲ್ಲ ಆಗಿದೆಯಾ, ತಪ್ಪಿತಸ್ಥರು ಅಂತ ಅದ್ರಲ್ಲಿ ಏನಾದ್ರೂ ಪ್ರೂವ್ ಆಗಿದೆಯಾ? ಶರ್ಮಿತಾ, ಏನಂದ್ರೆ ಈ ಕೇಸ್ ವಿಚಾರವಾಗಿ ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಒಂದು ಕಡೆ CCTV ಫುಟೇಜ್ ನಲ್ಲಿ ಇಲ್ದೇ ಇರ್ತಕ್ಕಂತ ವಕೀಲರ ಮೇಲೂ ಕೂಡ ಎಫ್ಐಆರ್ ಗಳು ದಾಖಲಾಗಿತ್ತು. ಅದೇ ವಿಚಾರವಾಗಿ ವಕೀಲರು ನಮ್ಮ ವಿರುದ್ಧ ಸುಳ್ಳು ಎಫ್ಐಆರ್ ಗಳನ್ನ ದಾಖಲು ಮಾಡಿದ್ದಾರೆ ಎನ್ನುವಂತ ವಿಚಾರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಏನು ಗುಂಪು ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು. ಆ ಕಂಪ್ಲೇಂಟ್ ಇನ್ನೂ ಕೂಡ ಎಫ್ಐಆರ್ ಆಗಿದೆಯಾ ಎನ್ನುವಂತ ಮಾಹಿತಿಯನ್ನ SP ಅವರು ಕೂಡ ಈವರೆಗೂ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಜೊತೆಗೆ ಈ ಕೇಸ್ ವಿಚಾರವಾಗಿ SP ಆಗಿರ್ತಕ್ಕಂಥ ಕಾರ್ತಿಕ್ ರೆಡ್ಡಿ ಅವರು ಯಾವುದೇ ಒಂದು ಸಣ್ಣ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ. ಶರ್ಮಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ.
ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.